ಇಲ್ಲಿ ಪ್ರತಿ ತಿಂಗಳು ಗೃಹಲಕ್ಷ್ಮಿಯಿಂದ ಬರೀ 2,000 ಮಾತ್ರ ಬರ್ತಿದ್ಯಾ? ಹಾಗಾದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಏನಿಲ್ಲ ಅಂದರೂ ಒಂದು ಲಕ್ಷ ಬರುತ್ತೆ ಸರ್ಕಾರದಿಂದ. ಅದು ಕೂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ. ಹಾಗಾದರೆ ಈ ಯೋಜನೆ ಯಾವುದು? ನಾವು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾ? ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು? ಈ ಥರ ಏನಾದರೂ ಡೌಟ್ ಇದೆಯಾ? ಹಾಗಾದರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಫಸ್ಟಿಂದ ಲಾಸ್ಟ್‌ವರೆಗೂ. ಎಲ್ಲ ವಿಷಯವನ್ನು ತಿಳಿಸಿಕೊಡ್ತೀನಿ ವಿತ್ ಪ್ರೂಫ್ ಜೊತೆ. ಅದಕ್ಕಿಂತ ಮೊದಲು ಯಾರಾದರೂ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ಒಂದು ಲೈಕ್ ಕೊಡಿ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದ್ರಿಂದ ಇದೇ ರೀತಿ ಪ್ರತಿದಿನ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟ ಸ್ಕೀಮ್ಗಳ ಬಗ್ಗೆ ದಿನಾಲು ವಿಡಿಯೋ ಬರ್ತಾನೆ ಇರುತ್ತೆ. ಈಗ ಕಂಪ್ಲೀಟ್ ವಿಡಿಯೋ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೀವು ಪ್ರತಿ ತಿಂಗಳು 2,000 ರು ಪಡೆಯುತ್ತಿದ್ದೀರಾ ಗೃಹಲಕ್ಷ್ಮಿ ಯೋಜನೆಯಡಿ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 2,000 ರು ಕೊಡುತ್ತಿರೋದು ನಿಮ್ಮೆಲ್ಲರ ಹತ್ತಿರ ರೇಷನ್ ಕಾರ್ಡ್ ಇರೋದರಿಂದ. ಅದರಂತೆ ಈ ಯೋಜನೆಗೆ ಅರ್ಜಿ ಹಾಕಲು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಲೇಬೇಕು. ಇಲ್ಲ ಅಂದರೆ ಈ ಯೋಜನೆಗೆ ಅಪ್ಲೈ ಮಾಡಲಿಕ್ಕಾಗಲ್ಲ. ಮೊದಲೇ ಹೇಳಿರ್ತೀನಿ. ಹಾಗಾದರೆ ಈ ಯೋಜನೆ ಹೆಸರೇನು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈ ಯೋಜನೆಗೆ ಅಪ್ಲೈ ಮಾಡಲಿಕ್ಕೆ, ಲಾಸ್ಟ್ ಡೇಟ್ ಯಾವಾಗ, ಮತ್ತು ಹಣ ಯಾವ ರೀತಿ ಕೊಡ್ತಾರೆ, ಈ ರೀತಿ ಏನಾದರೂ ಡೌಟ್ ಇದ್ದರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಎಲ್ಲ ವಿಷಯದ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ. ಫಸ್ಟ್ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದರ ಬಗ್ಗೆ ತಿಳಿಸಿಕೊಡ್ತೀನಿ. ಮತ್ತು ಯಾವ ರೀತಿ ಅಪ್ಲೈ ಮಾಡಿಕೊಡ್ಬೇಕು, ಹಣ ಯಾವ ರೀತಿ ಬರುತ್ತೆ ಎಲ್ಲವನ್ನು ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ಈ ಯೋಜನೆಯ ಹೆಸರು ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಎಂದು. ಭಾಗ್ಯಲಕ್ಷ್ಮಿ ಬಾಂಡ್ ಅಂತಾನೂ ಕರೀತಾರೆ. ಕೆಲವರಿಗೆ ಗೊತ್ತಿರುತ್ತೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಎಂದರೆ ಬರ್ತ್ ಸರ್ಟಿಫಿಕೇಟ್ ಚೈಲ್ಡ್ಗರದು, BPL ಕಾರ್ಡ್ ಇರಲೇಬೇಕು, ತಂದೆ ತಾಯಿ ಜೊತೆ ಮಗು ಇರುವ ಫೋಟೋ ಬೇಕಾಗುತ್ತದೆ, ಮಗುದು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತದೆ, ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅವರ ಮಗುವಿನ ತಂದೆ ತಾಯಿದು ಬೇಕಾಗುತ್ತೆ, ಚೈಲ್ಡ್ ಅಂಡರ್ ಸ್ಕೀಮಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಈ ಒಂದು ಯೋಜನೆ ಯಾವ ರೀತಿ ವರ್ಕ್ ಆಗುತ್ತೆ ಎಂದರೆ, ಇಲ್ಲಿ ಹೆಣ್ಣು ಮಗು ಯಾರಿಗೆ ಇರುತ್ತೆ ಅವರು 1 ವರ್ಷದಿಂದ 2 ವರ್ಷ ಇದ್ದಾಗ ಮಾತ್ರ ಅರ್ಜಿ ಹಾಕಲಿಕ್ಕೆ ಅವಕಾಶ ಇರುತ್ತೆ. ಏಕೆಂದರೆ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ, ನೀವು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸುವಾಗ ಪ್ರತಿ ವರ್ಷ 3,000 ಹಾಕ್ತಾ ಬರ್ತಾರೆ ನಿಮ್ಮ ಮಗುವಿನ ಖಾತೆಗೆ 20 ವರ್ಷ ತುಂಬುವವರೆಗೆ. ಅದರ ಮೇಲೆ ಏನು ಮಾಡ್ತಾರೆ ಎಂದರೆ 21 ವರ್ಷ ಆದ ಮೇಲೆ ಅಮೌಂಟ್ ಮತ್ತು ಇಂಟ್ರೆಸ್ಟ್ ಎರಡು ಸೇರಿಸಿ 1 ಲಕ್ಷ ರೂಪಾಯಿಯನ್ನು ಉಚಿತವಾಗಿ ಕೊಡ್ತಾರೆ. ಈ ಯೋಜನೆಗೆ ಪೋಸ್ಟ್ ಆಫೀಸಲ್ಲಿ ಅರ್ಜಿ ಸಲ್ಲಿಸಬಹುದು. ಅಲ್ಗೋ ಕೇಳಿ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಕೊಡಿ ಎಂದು ಮಾಡಿಸಿ ಕೊಡ್ತಾರೆ. ನೀವೇನು ಹಣ ಕಟ್ಟಂಗಿಲ್ಲ, ಸರ್ಕಾರವೇ ಕಟ್ಟಿಕೊಡುತ್ತೆ. ಆದರೆ ಕಂಡೀಷನ್ ಏನಿದೆ ಎಂದರೆ BPL ರೇಷನ್ ಕಾರ್ಡ್ ಇರಲೇಬೇಕು, ಮಗುವಿಗೆ 1 ರಿಂದ 2 ವರ್ಷ ಮಾತ್ರ ಆಗಿರಬೇಕು, ಫ್ಯಾಮಿಲಿಯಲ್ಲಿ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಅವಕಾಶ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಯೂಸ್ ಆಗಿಲ್ಲ ಅಂದರೆ ಯೂಸ್ ಆಗೋರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.